ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಇದರ ಮಹತ್ವ ಆದರೂ ಏನು, ಹಾಗೆ ಮಾಘ ಸ್ನಾನಕ್ಕೆ ಇರುವಂಥ ಮಹತ್ವ ಆದರೂ ಏನು, ಯಾವ ದಿನದಲ್ಲಿ ನಾವು ಮಾಘ ಸ್ನಾನವನ್ನು ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲೆಲ್ಲಿ ನಾವು ಮಾಡಬೇಕು, ಈ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಜನವರಿ 18ನೇ ತಾರೀಕು ಭಾನುವಾರ 12:05 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. 19ನೇ ತಾರೀಕು ಸೋಮವಾರ ಬೆಳಗಿನ ಜಾವ 1:20 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ ನಮಗೆ ಭಾನುವಾರ ಪೂರ್ತಿ ಅಮಾವಾಸ್ಯೆ ಇರುತ್ತೆ. ಇದೇ ಭಾನುವಾರ 18ನೇ ತಾರೀಕು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು. ಭಾನುವಾರ ಅಂದ್ರೇ ತುಂಬಾ ವಿಶೇಷ. ಅದರಲ್ಲೂ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ನದಿ ಸ್ನಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರು ಹೋಗಬಹುದು. ಈ ದಿನ ನದಿ ಸ್ನಾನಕ್ಕೆ ತುಂಬಾ ಶ್ರೇಷ್ಠವಾದದ್ದು. ನದಿ ಸ್ನಾನಕ್ಕೆ ಅಂತ ಹೋಗೋರು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯ ಉದಯ ಆಗೋಕ್ಕಿಂತ ಮೊದಲು, ಇನ್ನೇನು ಸೂರ್ಯೋದಯ ಆಗುತ್ತೆ ಅನ್ನೋ ಸಮಯದಲ್ಲಿ ಸ್ನಾನ ಮಾಡಿ ಮುಗಿಸ್ಬಿಡ್ಬೇಕು. ಸೂರ್ಯೋದಯ ಆಗೋಂಥ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು. ಅಮಾವಾಸ್ಯೆ ದಿನ ನದಿ ಸ್ನಾನ ಮಾಡ್ತೀವಿ ಅಂತ ಹೇಳಿ ಯಾವ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ಮಾಡಬಾರ್ದು. ಹಂಗಾಗಿ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು. ಇದು ತುಂಬಾ ಶ್ರೇಷ್ಠವಾದದ್ದು. ಇನ್ನು ಮುಂದೆ ಬರುವಂಥ ಮಾಘ ಮಾಸದಲ್ಲೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಸ್ನಾನಕ್ಕಾಗಿಯೇ ಹೆಚ್ಚಾಗಿ ಮಹತ್ವ ಇರೋದ್ರಿಂದ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಪ್ರತಿದಿನ ಅಂದರೆ 1 ತಿಂಗಳು ಪೂರ್ತಿ ಮಾಘ ಮಾಸ ಇರುತ್ತೆ. ಹಾಗಾಗಿ ಪ್ರತಿದಿನ ಮನೆಯಲ್ಲಿನೇ ನೀವು ಸೂರ್ಯ ಉದಯ ಆಗೋಕ್ಕಿಂತ ಮೊದಲೇ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋದು, ಇದು ತುಂಬಾ ಸರಳವಾದಂತಹ ಆಚರಣೆ. ಮೌನಿ ಅಮಾವಾಸ್ಯೆ ಅಂದರೆ ಇದರ ವಿಶೇಷ ಅಂದ್ರೇ ಮೌನವಾಗಿರಬೇಕು ಅಂತ ಅರ್ಥ. ಏನೇ ಇರಲಿ ಹೆಚ್ಚಾಗಿ ಮಾತಾಡೋದು ಬೇಡ. ಮತ್ತು ಈ ದಿನ ಪೂಜೆ ಮಾಡುವಾಗಲೂ ಯಾವುದೇ ಮಂತ್ರ ಸ್ತೋತ್ರಗಳು ಆದರೂ ಕೂಡ ಅಷ್ಟೇ ಮನಸ್ಸಿನಲ್ಲೇ ಜಪ ಮಾಡಬೇಕು. ಹಂಗಾಗಿ ಆದಷ್ಟು ನಮ್ಮನ್ನು ನಾವು ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಪ್ರತಿಯೊಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಅದರದ್ದೇ ಆದ ಮಹತ್ವ ಇರುತ್ತೆ. ಅಂಥ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಪರಿಹಾರಗಳಿಂದ ಸಾಕಷ್ಟು ದೋಷಗಳು ನಿವಾರಣೆ ಆಗುತ್ತೆ. ನಮ್ಮ ಜೀವನದಲ್ಲಿ ಏಳಿಗೆ ಕೂಡ ಆಗುತ್ತೆ. ಹೀಗೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನಾವು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಪರಿಹಾರಗಳಿಂದ ಅಂದರೆ ಸ್ನಾನ, ದಾನ, ಪ್ರಾರ್ಥನೆ ಮಾಡೋದು, ಪಿತೃಗಳನ್ನು ಸಂತೃಪ್ತಿಗೊಳಿಸೋದಿಕ್ಕೆ, ಅವರನ್ನು ಶಾಂತವಾಗಿಡೋದಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿ ಮೌನಿ ಅಮಾವಾಸ್ಯೆಯನ್ನು ನಾವು ಪುಣ್ಯವಾದಂತಹ ಅಮಾವಾಸ್ಯೆನೇ ಅಂತ ಹೇಳಲಾಗುತ್ತೆ. ಈ ಒಂದು ಅಮಾವಾಸ್ಯೆಯ ಆಚರಣೆಯಿಂದ ಸ್ವಯಂ ಶುದ್ಧೀಕರಣ, ಮೌನ, ಧ್ಯಾನ ಮತ್ತು ಪೂರ್ವಜರ ಮನಃಶಾಂತಿಗೆ, ಅವರಿಗೆ ಮುಕ್ತಿಯನ್ನು ಕೊಡಿಸೋದಿಕ್ಕೆ ಇದರಿಂದ ಅನನ್ಯ ಅವಕಾಶವನ್ನು ಒದಗಿಸುತ್ತೆ. ಅಲ್ಲದೆ ಈ ಒಂದು ಅಮಾವಾಸ್ಯೆ ಆದಮೇಲೆ ನಮಗೆ ಮಾಘ ಮಾಸ ಕೂಡ ಪ್ರಾರಂಭ ಆಗುತ್ತೆ. ಮೌನಿ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಂತ ಕೂಡ ನಾವು ಕರಿತೀವಿ. ಈ ದಿನ ಮಾಡುವಂಥ ಅಂದರೆ ಮೌನವಾಗಿ ಮಾಡುವಂಥ ಜಪ, ಧ್ಯಾನ ಮತ್ತು ಸೇವೆ ಭಕ್ತರಿಗೆ ವಿಶೇಷ ಪುಣ್ಯವನ್ನು ನೀಡುತ್ತೆ. ಮತ್ತು ಈ ದಿನದಂದು ಸ್ನಾನ ಮತ್ತು ದಾನ ಒಬ್ಬರನ್ನ ಎಲ್ಲ ರೀತಿಯ ಬಂಧಗಳಿಂದ ಮುಕ್ತಿಗೊಳಿಸುತ್ತೆ, ಮೋಕ್ಷದ ಹಾದಿ ಹತ್ರ ಕರ್ಕೊಂಡು ಹೋಗುತ್ತೆ. ಮೌನಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಪೂಜೆ ಮಾಡಲೇಬೇಕು. ಅಮಾವಾಸ್ಯೆ ಅಂದ್ರೇ ವಿಶೇಷವಾಗಿ ಲಕ್ಷ್ಮೀ ಪೂಜೆನೇ ಅಲ್ವಾ. ಹಾಗಾಗಿ ಈ ದಿನ ವಿಶೇಷವಾಗಿ ಭಾನುವಾರ ಅಮಾವಾಸ್ಯೆ ಆಗಿರೋದ್ರಿಂದ ಅರಳಿ ಮರದ ಪೂಜೆ ಕೂಡ ತುಂಬಾ ಶ್ರೇಷ್ಠವಾದದ್ದು. ಈ ದಿನ ವಿಶೇಷವಾಗಿ ಶಿವ, ಲಕ್ಷ್ಮೀ ನಾರಾಯಣ ಹಾಗೆ ಅರಳಿ ಮರದ ಪೂಜೆನೂ ಮಾಡಬೇಕು. ಅಷ್ಟೇ ಅಲ್ಲದೆ ಪಿತೃದೋಷ ನಿವಾರಣೆಗೂ ಕೂಡ ಅಮಾವಾಸ್ಯೆ ದಿನ ಮಾಡುವಂಥ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳು ದೋಷಗಳನ್ನು ನಿವಾರಣೆ ಮಾಡುತ್ತೆ, ಹಾಗೆ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ಹಾಗೆ ಆ ದಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು, ಅವಶ್ಯಕತೆ ಇದ್ದವ್ರಿಗೆ ನಿಮ್ಮ ಕೈಲಾದ ಸಹಾಯಗಳನ್ನು ಮಾಡುವಂಥದ್ದು. ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ನಾನ್ ವೆಜ್ ಕೂಡ ತಿನ್ನಬಾರ್ದು. ಇದಿಷ್ಟು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಇದರ ಮಹತ್ವ ಕೂಡ ತಿಳ್ಕೊಂಡ್ರಿ. ಇನ್ನು ಮಾಘ ಸ್ನಾನದ ಮಹತ್ವವನ್ನು ತಿಳ್ಕೊಳ್ಳೋಣ. ಇವಾಗ 18ನೇ ತಾರೀಕು ಭಾನುವಾರ ಮಾಘ ಅಮಾವಾಸ್ಯೆ ಶುರು ಆಗುತ್ತೆ. 1 ತಿಂಗಳು ಮಾಘ ಸ್ನಾನವನ್ನು ನಾವು ಆಚರಣೆ ಮಾಡಲೇಬೇಕು.
ಮಾಘ ಸ್ನಾನವನ್ನು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಮಾಡಬೇಕಾಗುತ್ತೆ. ಮಾಘ ಸ್ನಾನವನ್ನು ಮಾಡೋದ್ರಿಂದ ಗಂಗೆ ಯಮುನಾ ಸಂಗಮ ಸ್ನಾನ ಮಾಡಿದಷ್ಟು ಪುಣ್ಯ ನಮಗೆ ಬರುತ್ತೆ. ಎಲ್ಲ ಮಾಸಗಳಲ್ಲಿ ಮಾಘ ಮಾಸಕ್ಕೆ ಈ ಅತ್ಯಂತ ಪುಣ್ಯಕರವಾದ ಮಾಸ ಅಂತಲೇ ಹೇಳ್ಬೋದು. ನದಿಗಳಲ್ಲಿ, ಕೆರೆಗಳಲ್ಲಿ ಮತ್ತು ಬಾವಿಗಳಲ್ಲಿ ನಾವು ಸ್ನಾನವನ್ನು ಮಾಡಿದ್ರೆ ಅತ್ಯಂತ ಪುಣ್ಯದಾಯಕ ಅಂತ ಹೇಳ್ತಾರೆ. ಆಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಬರುವಂಥ ನೀರಿನಲ್ಲಿ ನಾವು ಗಂಗೆಯನ್ನು ಆಹ್ವಾನ ಮಾಡ್ಕೊಂಡ್ಬಿಟ್ಟು ನೀವು ಗಂಗೆ ಸ್ನಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಅಷ್ಟೇ ಪುಣ್ಯ ಸಿಗುತ್ತೆ. ಮಾಘ ಸ್ನಾನವನ್ನು ಪ್ರಾತಃ ಕಾಲ ಮಾಡೋದ್ರಿಂದ ಮಹಾಪುಣ್ಯ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಪ್ರತಿನಿತ್ಯ ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನವನ್ನು ಮಾಡಿದ್ರೆ ತುಂಬ ಒಂದು ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ಇದ್ದಾಗ ಭಾನುವಾರ ಆದ್ರೂ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ಬಿಟ್ಟು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂತ ಅಂದರೆ ಭಾನುವಾರ ಬಂದ್ಬಿಟ್ಟು ಸೂರ್ಯನ ವಾರ ಆದ ಕಾರಣ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಂಗಾಗಿ ಸೂರ್ಯನಿಗಾಗಿ ಅವತ್ತಿನ ದಿನ ನಾವು ಸ್ನಾನವನ್ನು ಮಾಡೋದ್ರಿಂದ ವಿಶೇಷ ಫಲ ಇದೆ ಅಂತ ಹೇಳ್ತಾರೆ. ಅದರಲ್ಲೂ ಮಾಘ ಮಾಸದಲ್ಲಿ ಭಾನುವಾರ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸಲೇಬಾರ್ದು ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಸ್ನಾನವನ್ನು ಮಾಡೋದಕ್ಕಾಗಿಲ್ಲ ಅಂತ ಅಂದಾಗ ಕೊನೆಯ 3 ದಿನ ಆದ್ರೂ ಮಾಘ ಸ್ನಾನವನ್ನು ನಾವು ಆಚರಣೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮಾಘ ಮಾಸದಲ್ಲಿ ಮಾಸ ನೇಮಕವಾಗಿ ಮಾಧವ ರೂಪ ಪರಮಾತ್ಮನನ್ನು ನಾವು ಧ್ಯಾನವನ್ನು ಮಾಡಬೇಕು. ಮಾಧವ ರೂಪಿ ಪರಮಾತ್ಮನಿಗೆ ನಾವು ಈ ಒಂದು ಮಾಸವನ್ನು ಅರ್ಪಣೆಯನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಮಾಸದಲ್ಲಿ ಗೀತ ಪಾರಾಯಣ ಮಾಡೋದು, ಭಾಗವತ ಪಾರಾಯಣವನ್ನು ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಮತ್ತು ಈ ಮಾಸದಲ್ಲಿ ಸ್ನಾನವನ್ನು ಮಾಡುವಾಗ ಸಂಕಲ್ಪ ಪೂರ್ವಕವಾಗಿ ನಾವು ಮಾಘ ಸ್ನಾನವನ್ನು ಮಾಡಬೇಕು. ಮತ್ತು ಅದಕ್ಕೆ ಅಂತ ಒಂದು ಮಂತ್ರ ಕೂಡ ಇದೆ. ಮತ್ತು ಇದ್ರ ಜೊತೆಗೆ ಅರ್ಘ್ಯ ಮಂತ್ರನೂ ಕೂಡ ಇದೆ. ಎಲ್ಲನೂ ಕೂಡ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧವನಿಗೆ ಹಾಗೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಆಮೇಲೆ ಸ್ನಾನ ಮಾಡಿಬಿಟ್ಟು ಸೂರ್ಯನ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಮಾಡಬೇಕಾಗುತ್ತೆ. ಎಲ್ಲ ಮಂತ್ರನೂ ಕೂಡ ಸ್ಕ್ರೀನ್ ಮೇಲೂ ಕೂಡ ಬರೆದಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ನೀವು ನೋಡಿಕೊಂಡು ಬರೆದಿಟ್ಕೊಂಡು ಓದ್ಕೋಬೋದು. ಎಲ್ಲರೂ ತಪ್ಪದೆ ಮಾಘ ಸ್ನಾನ ಮಾಡಿ ಮಾಧವನನ್ನು ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.